ನಿರೂಪಕಿ ಅನುಪಮಾ ಗೌಡ ಅವರ ಮದುವೆ ಹಾಗೂ ನಿಶ್ಚಿತಾರ್ಥದ ಬಗ್ಗೆ ಹರಿದಾಡ್ತಾ ಇದ್ದ ವದಂತಿಗಳಿಗೆ ಸ್ವತಃ ಅನುಪಮಾ ಗೌಡ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಮ್ಮ ಹುಟ್ಟುಹಬ್ಬದ ಫೋಟೋಗಳನ್ನು ಬಳಸಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರುವವರಿಗೆ ವ್ಯಂಗ್ಯದ ಮೂಲಕವೇ ಉತ್ತರಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಿರೂಪಕಿ ನಟಿ ಅನುಪಮಾ ಗೌಡ ಅವರ ಕುರಿತು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇತ್ತು. ಹುಟ್ಟುಹಬ್ಬದ ಹಿನ್ನೆಲೆ ಶೇರ್ ಮಾಡಿಕೊಂಡ ಫೋಟೋಗಳಿಗೆ ತರಹೇವಾರಿ ಶೀರ್ಷಿಕೆಗಳನ್ನು ನೀಡಿ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಳ್ಳಲಾಗಿತ್ತು. ಇದೀಗ ಈ ಎಲ್ಲ ಊಹಾಪೋಹಗಳಿಗೆ ನಟಿ ಅನುಪಮಾ ಗೌಡ ತೆರೆ ಎಳೆಯುವ ಕೆಲಸ ಮಾಡಿದ್ದಾರೆ. ಕಳೆದ 2 ದಿನಗಳಿಂದ ಕೆಲವರು ಮೆಸೇಜ್ ಮೂಲಕ ಮತ್ತು ಶೂಟಿಂಗ್ ಬಂದಾಗಲೂ ವಿಶ್ ಮಾಡ್ತಿದ್ದಾರೆ. ನಮ್ಮ ಎಂಗೇಜ್ಮೆಂಟ್ ಅಂತ ನಮಗೂ ಯಾರೂ ಆಹ್ವಾನ ನೀಡಿರಲಿಲ್ಲ, ಹಾಗಾಗಿ ನಮಗೂ ಅಟೆಂಡ್ ಮಾಡೋದಕ್ಕೆ ಆಗ್ಲೇ ಇಲ್ಲ ಅಂತ ಅನುಪಮಾ ಗೌಡ ವ್ಯಂಗ್ಯದ ಮೂಲಕ ನಿಶ್ಚಿತಾರ್ಥದ ಸುದ್ದಿಗೆ ತೆರೆ ಎಳೆದಿದ್ದಾರೆ. ನಮ್ಮ ಬರ್ತ್ಡೇಗೆ ಹಾಕಿದ ಫೋಟೋಗಳನ್ನು ಬಳಸಿ ಮದುವೆ ನಿಶ್ಚಿತಾರ್ಥ ಅಂತ ಶೇರ್ ಮಾಡ್ತಿದ್ದಾರೆ. ಅನುಶ್ರೀ ಮದುವೆ ಆಯಿತು, ಇದೀಗ ಅನುಪಮಾ ಗೌಡ ನಿಶ್ಚಿತಾರ್ಥ ಅಂತ ಹೇಳ್ತಿದ್ದಾರೆ. ಇದು ಎಐ ಕಾಲ. ಉಂಗುರ ಬದಲಿಸುವ ರೀತಿಯಲ್ಲಾದರೂ ಫೋಟೋ ಎಡಿಟ್ ಮಾಡಿ ಹಾಕಬಹುದಿತ್ತು. ಆದರೆ ಹಾಗೇನೂ ಮಾಡದಿರೋದಕ್ಕೆ ಬೇಸರವಾಗ್ತಿದೆ ಅಂತ ಟ್ರೋಲಿಗರಿಗೆ ಚಾಟಿ ಬೀಸುವ ಕೆಲಸ ಮಾಡಿದ್ದಾರೆ. ಎಂಗೇಜ್ಮೆಂಟ್ ಆಗಿ 2 ದಿನ ಮಾತ್ರ ಆಗಿದ್ದು ಬೇಗ ಮದುವೆ ಮಾಡಿಸಬೇಡಿ, ಜನರಿಗೆ ಅನುಮಾನ ಬರುತ್ತೆ, ಈಗಾಗಲೇ ಬಂದಿರುವ ಲೈಕ್ಸ್ ಕಾಮೆಂಟ್ಸ್ಗಳೆಲ್ಲ ವೇಸ್ಟ್ ಆಗುತ್ತೆ, ಸಾಧ್ಯವಾದರೆ ಮದುವೆಗೆ ನನ್ನನ್ನು ಮತ್ತು ರಾಘವ್ ಅವರನ್ನ ಕರೀರಿ ಅಂತ ಮತ್ತೆ ಪರೋಕ್ಷವಾಗಿ ಅನುಪಮಾ ಗೌಡ ಟ್ರೋಲಿಗರ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಪೇಜ್ಗೆ ಹೆಚ್ಚು ಲೈಕ್ಸ್ ಕಾಮೆಂಟ್ಗಾಗಿ ಬೇರೆಯವರ ವೈಯಕ್ತಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದೀರಿ. ನನ್ನ ಮದುವೆ ಬಗ್ಗೆ ಇಷ್ಟೊಂದು ಆಸಕ್ತಿ ತೋರಿಸೋದನ್ನ ನೋಡಿ ಖುಷಿ ಆಗ್ತಾ ಇದೆ. ದಯವಿಟ್ಟು ಮದುವೆಗೆ ನಮ್ಮನ್ನೂ ಕರೀರಿ, ಧನ್ಯವಾದಗಳು ಅಂತ ಹೇಳಿ ಅನುಪಮಾ ಗೌಡ ತಮ್ಮ ಮಾತುಗಳನ್ನು ಮುಗಿಸಿದ್ದಾರೆ.